our YouTube channel. ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಫಿಟ್ನೆಸ್ ಚಾಲೆಂಜ್ ಡೇ 31. ನಿಮ್ಮೆಲ್ಲರ ಸಪೋರ್ಟಿಂದ ನಾನು 1 ತಿಂಗಳ ಕಂಪ್ಲೀಟ್ ಮಾಡಿ ಇವತ್ತಿಗೆ 31 ಡೇಸ್ಗೆ ಕಾಲಿಡ್ತಾ ಇದ್ದೀನಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತ ಎಂದಿನಂತೆ ಇವತ್ತು ಕೂಡ 4:30ಗೆ ಎದ್ದು ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಆ್ಯಸ್ ಯೂಸಲ್ ಎಂದಿನಂತೆ ಇವತ್ತು ಕೂಡ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋಣ. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ವಾಕಿಂಗ್. ತುಂಬ ಜನ ಹೇಳ್ತಾರೆ ಪ್ರತಿನಿತ್ಯ ನೀವು ಅಟ್ಲೀಸ್ಟ್ ಮಿನಿಮಮ್ 10,000 ಹೆಜ್ಜೆನ ನಡಿಲೇಬೇಕು ಅಂತ. ಈ 10,000 ಹೆಜ್ಜೆ ನಡಿಬೇಕು ಅನ್ನೋ ಕಲ್ಪನೆ ಎಲ್ಲಿಂದ ಬಂತು ಅಂತ ನಿಮ್ಗೆ ಗೊತ್ತಿದೆಯಾ? ಒಬ್ಬ ಮನುಷ್ಯ ದಿನಕ್ಕೆ 10,000 ಹೆಜ್ಜೆ ನಡಿಬೇಕು? ಏನು ನಿಜ? ವಾಕಿಂಗ್ ಬಗ್ಗೆ ಎಲ್ಲರೂ ನಂಬಿರುವ ದೊಡ್ಡ ತಪ್ಪು. ಅದ್ರ ಬಗ್ಗೆ ಇವತ್ತು ತಿಳಿತಾ ಹೋಗೋಣ. ಕ್ಲಾಸ್ಗೆ ರೀಚ್ ಆದ ಫ್ರೆಂಡ್ಸ್. ಕ್ಲಾಸ್ಗೆ ರೀಚ್ ಆದಾಗ 5 o'clock ಆಗಿತ್ತು. ಎಂದಿನಂತೆ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ಗೆ ನಮಸ್ಕಾರ ಮಾಡ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ನಾನು ಅವಾಗಲೇ ಇವತ್ತಿನ ಟಾಪಿಕ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಆ ಟಾಪಿಕ್ ಬಗ್ಗೆ ಉತ್ತರನ ಹುಡುಕ್ತಾ ಹೋಗೋಣ. 10,000 ಹೆಜ್ಜೆನ ಡೈಲಿ ನಡಿಬೇಕಾ ಅಥವಾ ಎಷ್ಟು ಸಾವಿರ ಹೆಜ್ಜೆ ನಡಿಬೇಕು ಅಂತ. ಗೆಳೆಯರೆ, ನಿಮಗೆ ತಿಳಿದಿರುವ ಹಾಗೆ ಮೊಬೈಲ್, ಸ್ಮಾರ್ಟ್ ವಾಚ್ ಹಾಗೂ ಫಿಟ್ನೆಸ್ ಬ್ಯಾಂಡು ಎಲ್ಲವೂ ಕೂಡ 10,000 ಹೆಜ್ಜೆನ ಪೂರ್ಣ ಮಾಡಿ ಅಂತ ಹೇಳ್ತವೆ. ಇನ್ ಕೇಸ್ ಆ 10,000 ಹೆಜ್ಜೆನ ನೀವೇನಾದರೂ ನಡೆಯೋಕ್ಕಾಗಿಲ್ಲ ಅಂದರೆ ನಿಮ್ಮ ಆರೋಗ್ಯ ಏನಾದರೂ ಕೆಡುತ್ತಾ? ಈ ರಹಸ್ಯದ ಬಗ್ಗೆ ತಿಳಿತಾ ಹೋಗೋಣ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ಈ ಟಾಪಿಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರೆಲ್ಲ ಸ್ಮಾರ್ಟ್ ವಾಚು ಹಾಗೆ ಫಿಟ್ನೆಸ್ ವಾಚ್ನ ಯೂಸ್ ಮಾಡ್ತಿದ್ದೀರಾ ಅವ್ರಿಗೆ ನಿಮಗೆ ಸ್ಟೆಪ್ ಏನಾದರೂ ಇಟ್ಟರೆ ಮಿನಿಮಮ್ ಟಾರ್ಗೆಟ್ ಬಂದು 10,000 ನಡೀರಿ ಅಂತ ಹೇಳುತ್ತೆ. ಯಾರಾದರೂ ಯೋಚನೆ ಮಾಡಿದ್ದೀರಾ ಯಾಕೆ 10,000 ನಡಿಬೇಕು, ಯಾಕೆ 9,000 ನಡಿಬಾರ್ದು, ಯಾಕೆ 12,000 ನಡಿಬಾರ್ದು ಅಂತ? ತುಂಬ ಜನ ಥಿಂಕ್ ಮಾಡೋದೇನಪ್ಪ ಅಂತಂದರೆ ಡಾಕ್ಟ್ರು ಹೇಳಿದ್ದಾರೆ 10,000 ಸ್ಟೆಪ್ನ ನಡಿಬೇಕು ಅಂತ, ಅಥವಾ ಯಾರಾದರೂ ಟ್ರೈನರ್ಸ್ಗಳು ನಿಮಗೆ ರೆಫರ್ ಮಾಡಿದ್ದಾರೆ 10,000 ಸ್ಟೆಪ್ನ ನಡಿಬೇಕು ಅಂತ. ಆ್ಯಕ್ಚುಲಿ ನಿಜವಾಗಿ ಹೇಳ್ಬೇಕಂತ ಅಂದರೆ ಇದು ಯಾವುದೇ ಡಾಕ್ಟ್ರು ಅಥವಾ ಟ್ರೈನರ್ಸು ಕಂಡುಹಿಡಿದಿರುವ ಸತ್ಯ ಅಲ್ಲ. ಈ 10,000 ಅನ್ನೋ ಕಲ್ಪನೆ ಹೇಗೆ ಬಂತು ಅಂತ ಅಂದರೆ 1960ರಲ್ಲಿ ಜಪಾನ್ ದೇಶದಲ್ಲಿ ಒಂದು ಯಂತ್ರನ ಕಂಡುಹಿಡಿದ್ರು. ಅದರ ಹೆಸರು ಮ್ಯಾನ್ಪೋ ಕೀ ಅಂತ. ಜಪಾನ್ನ ಭಾಷೆಯಲ್ಲಿ ಅದರ ಅರ್ಥ 10,000 ಹೆಜ್ಜೆ ಮೀಟರ್ ಅಂತ. ಆ ನೇಮು ತುಂಬ ಜನಕ್ಕೆ ಇಷ್ಟ ಆಯಿತು. ಸೊ ಇದು ವರ್ಲ್ಡ್ ವೈಡ್ ತುಂಬ ಹೆಸರಾಯಿತು. ಅವಾಗಿಂದ ಜನಗಳ ಅಭಿಪ್ರಾಯ ಏನಪ್ಪ ಅಂದ್ರೆ 10,000 ಹೆಜ್ಜೆನ ನಡಿಬೇಕು ಅಂತ. ಹಾಗಾದರೆ ನಾವೆಲ್ಲರೂ 10,000 ಹೆಜ್ಜೆನ ನಡಿಬೇಕಾ? ನನ್ನ ಕೇಳಿದರೆ ಉತ್ತರ ಇಲ್ಲ. ಯಾಕೆ ಅಂತಂದರೆ ಈ ನಿಯಮ ಎಲ್ರಿಗೂ ಅನ್ವಯ ಆಗಲ್ಲ. ಯಾಕೆಂತಂದರೆ ಡಿಪೆಂಡ್ಸ್ ಆನ್ ದ ಏಜು ಕೂಡ ಆಗುತ್ತೆ, ಮತ್ತು ಅವ್ರು ಮಾಡೋ ಕೆಲಸದ ಮೇಲೂ ಆಗುತ್ತೆ, ಮತ್ತು ಅವ್ರಿಗೆ ಆರೋಗ್ಯದ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ 10,000 ಹೆಜ್ಜೆ ಎಲ್ಲರೂ ನಡಿಬೇಕು ಅಂತ ಇಲ್ಲ. ಹಾಗೆ ನೀವು ಎಷ್ಟು ಹೆಜ್ಜೆ ನಡಿತೀರಾ ಅನ್ನೋದಕ್ಕಿಂತ ಎಷ್ಟು ಸ್ಪೀಡಾಗಿ ನಡಿತೀರಾ ಅನ್ನೋದು ಕೂಡ ಕೌಂಟ್ ಆಗುತ್ತೆ. ಇನ್ ಕೇಸ್ 10,000 ಹೆಜ್ಜೆನ ನಿಧಾನವಾಗಿ ನಡೆಯೋದಕ್ಕಿಂತ 5,000 ಹೆಜ್ಜೆನ ತುಂಬ ಸ್ಪೀಡಾಗಿ ನಡೆಯೋದ್ರಿಂದ ಅದು ಕೆಲವರಿಗೆ ತುಂಬ ಪ್ರಯೋಜನ ಆಗಿರ್ಬೋದು. ನಂಬರಿಂದ ಓಡೋದಕ್ಕಿಂತ ನಿಮ್ಮ ದೇಹಕ್ಕೆ ಸರಿ ಹೊಂದುವ ರೀತಿಯಲ್ಲಿ ನಡೆಯೋದು ಅತಿ ಇಂಪಾರ್ಟೆಂಟ್. ತುಂಬ ಜನ ಫ್ರೆಂಡ್ಸ್ ಏನು ಮಾಡ್ತಾರೆ, ಅವರು ಏನು ಸ್ಟೆಪ್ ಮಾಡಿರ್ತಾರೆ ಅದನ್ನು ಅವ್ರು ಸ್ಟೇಟಸಲ್ಲಿ ಹಾಕ್ತಾರೆ. ಸೊ ಅದನ್ನು ನೋಡ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಫ್ರೆಂಡ್ 12,000 ಸ್ಟೆಪ್ ಹಾಕಿರ್ತಾನೆ, ನಾನು ಬರೀ ಕೇವಲ 8,000 ಸ್ಟೆಪ್ ಹಾಕಿರ್ತೀನಿ. ಅದು ನಾನು ನೋಡ್ಬಿಟ್ಟು ಅಯ್ಯೋ ಅವ್ನು 12,000 ಮಾಡಿದ್ದಾನೆ, ನಾನು ಬರೀ ಕೇವಲ 8,000 ಮಾಡಿದ್ದೀನಿ ಅಂತ ಯೋಚನೆ ಮಾಡೋ ಬದಲು ನೆನ್ನೆ ನಾನು 7,000 ಮಾಡಿದ್ದೆ, ಇವತ್ತು ಅಟ್ಲೀಸ್ಟ್ 8,000 ಮಾಡೋಣ ಅಂತ ನೀವು ಟಾರ್ಗೆಟ್ ಇಟ್ಕೊಳ್ತಾ ಬನ್ನಿ. ಬೇರೆಯವ್ರಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ನಿಜವಾಗಿ ಎಷ್ಟು ಹೆಜ್ಜೆ ನಡಿಬೇಕು? ಆಫೀಸ್ನಲ್ಲಿ ಕೆಲಸ ಮಾಡುವವರು ಎಷ್ಟು ನಡಿಬೇಕು? ತೂಕ ಇಳಿಸುವವರು ಎಷ್ಟು ನಡಿಬೇಕು? ವಿದ್ಯಾರ್ಥಿಗಳು ಎಷ್ಟು ನಡಿಬೇಕು? ಗೆಳೆಯರೆ, ಯಾರೆಲ್ಲ ವಾಕಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರಿಗೆ ಒಂದು ಕಿವಿ ಮಾತು. ನೀವು ಮೊದಲನೇ ದಿನ 10,000 ಸ್ಟೆಪ್ನ ಟಾರ್ಗೆಟ್ ಇಟ್ಕೊಳ್ಬೇಡಿ. ಫಸ್ಟ್ನೇ ದಿನ 3,000 ಇಟ್ಕೊಳ್ಳಿ. ಹಾಗೆ ಇನ್ಕ್ರೀಸ್ ಮಾಡ್ತಾ ಬನ್ನಿ. 1 ವೀಕ್ ಆದಮೇಲೆ 5,000 ತನಕ ರೀಚ್ ಆಗ್ತೀರಾ. ಅದಾದಮೇಲೆ 6,000, 7,000 ಹಾಗೆ 10,000 ಸ್ಟೆಪ್ಗೆ ಕಂಪ್ಲೀಟ್ ಮಾಡ್ತೀರಾ. ಯಾರೆಲ್ಲ ದಿನಕ್ಕೆ 8 hours 10 hours ಒಂದೇ ಜಾಗದಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀರಾ ಅವ್ರಿಗೊಂದು ರಿಕ್ವೆಸ್ಟು, 1 hourಗೆ ಒಂದ್ಸಲ ಅಟ್ಲೀಸ್ಟು ಎದ್ದು ಒಂದು 2 minutes ವಾಕ್ ಮಾಡ್ತಾ ಬನ್ನಿ. ಸೊ ಈ ಥರ ಮಾಡೋದ್ರಿಂದ ಮಿನಿಮಮ್ ನೀವು 6,000 to 8,000 ಹೆಜ್ಜೆನ ಕಂಪ್ಲೀಟ್ ಮಾಡ್ತೀರಾ. ಇನ್ ಕೇಸ್ ಬರೀ ವಾಕಿಂಗ್ ಮಾಡಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ ಅವ್ರು ಏನು ಮಾಡಬೇಕು ಅಂತಂದರೆ ವಾಕಿಂಗ್ ಜೊತೆಗೆ ಒಳ್ಳೆ ಆಹಾರನೂ ಸೇವನೆ ಮಾಡಬೇಕು, ಹಾಗೆ ಒಳ್ಳೆ ನಿದ್ದೆನೂ ಕೂಡ ಮಾಡಬೇಕು. ಇನ್ ಕೇಸ್ ಯಾರಿಗೆಲ್ಲ ಏಜ್ ಆಗಿದೆ ಅವರು ವೇಗವಾಗಿ ನಡೆಯೋದಕ್ಕಿಂತ ನಿಧಾನವಾಗಿ 20 to 30 ನಿಮಿಷ ವಾಕಿಂಗ್ ಮಾಡಿದರೆ ಸಾಕು. ಇನ್ ಕೇಸ್ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅವರು ದಯವಿಟ್ಟು ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ಜಾಯ್ನ್ ಆಗಿರಿ. ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು, ನಿಮ್ಗೆ ಯಾವ ಗೇಮ್ ಇಷ್ಟ ಅಟ್ಲೀಸ್ಟ್ ಆ್ಯಕ್ಟಿವಿಟೀಸ್ನ ಮಾಡ್ತಾನೆ ಇರ್ರಿ. ಅದ್ರ ಜೊತೆಗೆ ವಾಕಿಂಗ್ನು ಮಾಡಿ. ಬಹಳ ಜನ ಮಾಡೋ ಒಂದು ಬಿಗ್ ಮಿಸ್ಟೇಕ್ ಏನಪ್ಪ ಅಂತಂದರೆ ಫಸ್ಟ್ ಡೇನೇ ಒಂದು 14,000 15,000 ಸ್ಟೆಪ್ ಹಾಕ್ಬಿಟ್ಟು ಆಮೇಲೆ 3 ದಿನ ರೆಸ್ಟ್ ಮಾಡಿಬಿಡೋದು. ಇದನ್ನು ಮಾಡೋ ಬದಲು ಅಟ್ಲೀಸ್ಟ್ ಆರಾಮಾಗಿ ನಿಧಾನಕ್ಕೆ 5 ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಗೋಲ್ನ ರೀಚ್ ಆಗ್ತಾ ಬನ್ನಿ. ವಿತ್ ಮೈ ಎಕ್ಸ್ಪೀರಿಯೆನ್ಸ್ ನಾನು ವಾಕಿಂಗನ್ನು ಮತ್ತು ಯೋಗವನ್ನು ಜೊತೆಯಲ್ಲಿ ಮಾಡೋದ್ರಿಂದ ನನಗೆ ಆಯಾಸ ಕಮ್ಮಿ ಆಗುತ್ತೆ ಮತ್ತು ಬಾಡಿನಲ್ಲಿ ಎನರ್ಜಿ ತುಂಬ ಜಾಸ್ತಿ ಇರುತ್ತೆ. ಇವಾಗ ತುಂಬ ಜನಕ್ಕೆ ಅನಿಸಿರ್ಬೋದು ವಾಕಿಂಗ್ ಬೆಸ್ಟಾ ಅಥವಾ ಯೋಗ ಬೆಸ್ಟಾ ಅಂತ. ಗೆಳೆಯರೆ, ಯೋಗಕ್ಕೆ ತನ್ನದೇ ಆದ ಒಂದು ವಿಶೇಷತೆ ಇದೆ, ವಾಕಿಂಗ್ಗೆ ತನ್ನದೇ ಆದ ಒಂದು ವಿಶೇಷತೆ ಇದೆ. ಮೊದಲಿಗೆ ನಾವು ವಾಕಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ವಾಕಿಂಗಿಂದ ಏನೆಲ್ಲ ಬೆನಿಫಿಟ್ ಅಂತಂದರೆ ನಿಮ್ಮ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತೆ.
ಕ್ಯಾಲರಿ ಖರ್ಚಾಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ತೂಕ ನಿಯಂತ್ರಿಸಲು ಸಹಾಯ ಮಾಡುತ್ತೆ, ದಿನವಿಡೀ ಚೈತನ್ಯವಾಗಿರಲು ಹೆಲ್ಪ್ ಆಗುತ್ತೆ. ಹಾಗೆ ಇವಾಗ ಯೋಗ ಬಗ್ಗೆ ಮಾತಾಡೋಣ. ಯೋಗ ಅಂತಂದರೆ ಕೇವಲ ಎಕ್ಸಸೈಸ್ ಅಲ್ಲ, ದೇಹ, ಉಸಿರು ಮತ್ತು ಮನಸ್ಸುಗಳನ್ನು ಮೂರನ್ನು ಕಂಟ್ರೋಲ್ ಮಾಡೋದೇ ಯೋಗ. ಯೋಗ ಮಾಡೋದ್ರಿಂದ ದೇಹದಲ್ಲಿ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗುತ್ತೆ, ಬೆನ್ನು ಮತ್ತು ಕುತ್ತಿಗೆ ನೋವು ಕಡಿಮೆ ಆಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಉಸಿರಾಟದಲ್ಲಿ ಉತ್ತಮವಾದ ಬೆಳವಣಿಗೆ ಆಗುತ್ತೆ, ಮತ್ತು ಏಕಾಗ್ರತೆ ಹಾಗೆ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ವಾಕಿಂಗ್ ಮಾಡೋದ್ರಿಂದ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು, ನಿಮ್ಮ ಬಾಡಿನ ಫ್ಲೆಕ್ಸಿಬಲ್ ಇಡೋಕ್ಕೆ ಯೋಗ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಯೋಗ ಮತ್ತು ವಾಕಿಂಗ್ ಎರಡೂ ಕೂಡ ಇಂಪಾರ್ಟೆಂಟು. ಇನ್ ಕೇಸ್ ನೀವೇನಾದರೂ ಬರೀ ಸರ್ ನಾನು ವಾಕಿಂಗ್ ಮಾತ್ರ ಮಾಡ್ತೀನಿ ಅಂತ ಏನಾದರೂ ಕೇಳಿದರೆ ನನ್ನ ಅಭಿಪ್ರಾಯ ಇಲ್ಲ, ಎರಡನ್ನೂ ನೀವು ರೂಢಿ ಮಾಡ್ತಾ ಬನ್ನಿ. ಮಾರ್ನಿಂಗ್ ಎದ್ದ ತಕ್ಷಣ ಕೆಲವು ನಿಮಿಷ ನೀವು ವಾಕಿಂಗ್ ಮಾಡಿಬಿಟ್ಟು ಆಮೇಲೆ ಯೋಗ ಮಾಡಿ ನೋಡಿ. ಸೊ ನೀವು ಸಿ ದ ಡಿಫ್ರೆನ್ಸ್, ತುಂಬ ಚೇಂಜಸ್ ಇರುತ್ತೆ, ಹಾಗೆ ಬೇಗ ರಿಸಲ್ಟು ಕೂಡ ಬರುತ್ತೆ. ಗೆಳೆಯರೇ, ಆರೋಗ್ಯ ಶಾರ್ಟ್ಕಟ್ ಅಲ್ಲ. ಪ್ರತಿದಿನ ಸ್ವಲ್ಪ ವಾಕಿಂಗ್, ಸ್ವಲ್ಪ ಯೋಗ, ಒಳ್ಳೆಯ ಆಹಾರ, ಸಾಕಷ್ಟು ನಿದ್ರೆ, ಇವು 4 ಕೂಡ ಪಿಲ್ಲರ್ಗಳಿದ್ದಂಗೆ. ಈ 4 ಸರಿಯಾಗಿ ಮಾಡಿದರೆ ನಿಮ್ಮ ದೇಹ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಯ್ತಲ್ಲ 10,000 ಹೆಜ್ಜೆ ಅನ್ನೋ ಕಲ್ಪನೆ ಹೇಗೆ ಬಂತು ಅಂತ. 10,000 ಹೆಜ್ಜೆನ ನಾವು ನಡಿಬೇಕಾ ಇಲ್ವಾ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಸೊ ಬಿಕಾಸ್ ಯಾಕೆಂದರೆ ಇದು ಡಿಪೆಂಡ್ಸ್ ಆನ್ ಯುವರ್ ಏಜ್ ಮೇಲೆ ಆಗುತ್ತೆ. ನೀವು ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದೀರಾ ಅಂತಂದರೆ 10,000 ಅಲ್ಲ 12,000 ನಡಿಬೋದು. ಬಟ್ ಒಂದಿನ 10,000 ನಡ್ಬಿಟ್ಟು ಇನ್ನೊಂದು ದಿನ 8,000 ನಡಿಬೇಡಿ. ದಯವಿಟ್ಟು ಕಂಟಿನ್ಯೂ ಮಾಡಿ. 10,000 ಇವತ್ತು ನಡೆದರೆ ಅಟ್ಲೀಸ್ಟ್ ನಾಳೆ 10,100, 10,200 ಆ ಥರ ಟ್ರೈ ಮಾಡ್ತಾ ಬನ್ನಿರಿ. ಒಂದಿನ ಜಾಸ್ತಿ ನಡೆಯೋದು, ಒಂದಿನ ಕಮ್ಮಿ ನಡೆಯೋದು, ಈ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಇದರಿಂದ ನಿಮ್ಗೆ ಬೆನಿಫಿಟ್ ಸಿಗಲ್ಲ. ಈ ವಿಡಿಯೋ ನೋಡಿದ ಮೇಲೂ ನೀವು ಇನ್ನೂ ನಡಿಯೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಥವಾ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂದರೆ ಇದರಿಂದ ಯಾವುದೇ ಪ್ರಯೋಜನ ಇಲ್ಲ. ಜನಕ್ಕಿಂತ ಕಾರ್ಯ ಮುಖ್ಯ. ಆದ್ದರಿಂದ ನಿಮ್ಮೆಲ್ರಿಗೂ ಒಂದು ಚಾಲೆಂಜಾಗಿ ಕೊಡ್ತಾ ಇದ್ದೀನಿ. ಆ ಚಾಲೆಂಜ್ ಏನಪ್ಪ ಅಂತ ಅಂದರೆ, ಅಟ್ಲೀಸ್ಟ್ 30 ನಿಮಿಷ ಬೇಗನೆ ಎದ್ದೇಳಿ, 15 ನಿಮಿಷ ವಾಕಿಂಗ್ ಮಾಡಿ, 15 ನಿಮಿಷ ಯೋಗ ಮಾಡಿ, ಅಟ್ಲೀಸ್ಟ್ 2-3 ಲೀಟ್ರು ನೀರು ಕುಡೀರಿ, ಮತ್ತು ರಾತ್ರಿ ಬೇಗ ಮಲ್ಕೊಳ್ಳಿ. ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿ 7 ದಿನ ನೀವು ಟ್ರೈ ಮಾಡಿ, ಆಮೇಲೆ ನಿಮಗೆ ನಿಮ್ಮ ಬಾಡಿನಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ನೀವೇ ಫೀಲ್ ಮಾಡಿ. ನಾನು ಕೂಡ ನನ್ನ ಸೋಮಾರಿತನನ ಬಿಟ್ಬಿಟ್ಟು ಇಲ್ಲಿವರೆಗೂ ರೀಚ್ ಆಗಿರೋದು, 31 ಡೇಸ್ ರೀಚ್ ಆಗೋದು. ನಿಜ ಹೇಳಬೇಕು ಅಂತಂದರೆ ನನಗೆ ತುಂಬಾ ಕಷ್ಟ ಅನಿಸ್ತು, ಬಟ್ ಇವಾಗ ತುಂಬ ಈಸಿ ಅನ್ನಿಸ್ತಾ ಇದೆ. ನಿಮ್ಮ ಜೀವನ, ನಿಮ್ಮ ಆರೋಗ್ಯ, ಇದು ನಿಮ್ಮ ಜವಾಬ್ದಾರಿ. ಯಾರೆಲ್ಲ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತೀರಾ ಅವರು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಚಾಲೆಂಜ್ ಅಕ್ಸೆಪ್ಟ್ ಅಂತ ಬರೀರಿ. ಸೊ ಇದೇ ರೀತಿ ನೀವು ಒಳ್ಳೆ ಟಿಪ್ಸ್ನ ಬೇಕಂತಂದರೆ ನನ್ನನ್ನು ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೇಮ್ ಬಂದು ಕನ್ನಡ 437 ಅಂತ. ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಕೊತ ನಾನು ಇವತ್ತಿಗೆ 31 ದಿನನ ಕಂಪ್ಲೀಟ್ ಮಾಡಿದ್ದೀನಿ. ಇದೇ ರೀತಿ ನಾನು ಒಳ್ಳೊಳ್ಳೆ ಮಾಹಿತಿಯನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಳೆ ಕೂಡ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಆರೋಗ್ಯವಾಗಿರಿ, ಖುಷಿಯಾಗಿರಿ, ನಗನಗ್ತಾ ಇರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀರಾಮ್. ಮತ್ತೆ ಸಿಗೋಣ ನಾಳೆ. ಥ್ಯಾಂಕ್ ಯು. ನಮಸ್ಕಾರ ಭದ್ರ. ಇನ್ಹೇಲ್ ಚಾಟ್ ಓಂಕಾರ, ಕ್ಲೋಸಿಂಗ್ ಪ್ರೇಯರ್. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखपान्तवे. ॐ शान्ति शान्ति शान्तिः. Release your hands. ಎರಡು ಹ್ಯಾಂಡ್ಸ್ನ ಬ್ಯಾಕ್ ಸೈಡ್ ತಗೊಳ್ಳಿ. Inhale ಮಾತ್ರ ಎಕ್ಸ್ಪ್ಯಾಂಡ್ ಮಾಡಿ. Exhale, bend forward. Inhale, slowly come up. Exhale, release and just drop your palm. Shut your eyes. Neck, chest, muscles, thighs, knees, legs. धन्यवाद. Thank you, everyone.